ಏನೋ ಸ್ಪೀಕರ್ ಕಚೇರಿಯಲ್ಲಿ ಸದನ ನಾಯಕರ ಸಭೆ ಆರಂಭ ಆಗ್ತಾ ಇದೆ. ನಿನ್ನೆ ಸ್ಪೀಕರ್ ಕರೆದಿದ್ರು, ಸದನದ ನಾಯಕರಿಬ್ಬರನ್ನೂ ಕೂಡ ಕರೆದಿದ್ರು. ಸಭಾ ನಾಯಕ ಸಿಎಂ ಕುಮಾರಸ್ವಾಮಿ ಹಾಗೆ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಇಬ್ಬರನ್ನೂ ಕೂಡ ಅವರು ಬನ್ನಿ ಅಂತ ಹೇಳಿದ್ರು. ಸ್ಪೀಕರ್ ಕಚೇರಿಗೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಗಮಿಸಿದ್ದಾರೆ. ಇಬ್ಬರು ನಾಯಕರು, ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ, ಪ್ರತಿಪಕ್ಷ ನಾಯಕ ಬಿಎಸ್ವೈ ಎಲ್ಲರೂ ಕೂಡ ಅಲ್ಲಿ ಸ್ಪೀಕರ್ ಅವರ ಕಚೇರಿಗೆ ಬಂದಿದ್ದಾರೆ. ವಿಧಾನಸೌಧದ ಮೊಗಸಾಲೆಯಲ್ಲಿರುವಂತಹ ಕಚೇರಿ ಇದು. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಡಿಕೆ ಶಿವಕುಮಾರ್, ಹೀಗೆ ವಿವಿಧ ನಾಯಕರು, ಸಚಿವ ಕೃಷ್ಣ ಬೈರೇಗೌಡ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಸದನದ ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ. ಮಾಧುಸ್ವಾಮಿ ಇದ್ದಾರೆ, ಕೆಎಸ್ ಈಶ್ವರಪ್ಪ ಇದ್ದಾರೆ, ಅಶೋಕ್, ಗೋವಿಂದ ಕಾರಜೋಳ, ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ನಾಯಕರಲ್ಲಿದ್ದಾರೆ. ಸ್ಪೀಕರ್ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಸದನದ ನಾಯಕರ ಸಭೆ ನಡೆಯುತ್ತೆ. ಸಭೆಗೆ ಈಗಾಗಲೇ ಎಲ್ಲಾ ನಾಯಕರು ಕೂಡ ಹಾಜರಾಗಿದ್ದಾರೆ. ಯಾರ್ಯಾರು ಬಂದಿದ್ದಾರೆ, ಆಡಿಯೋ ಹಗರಣದ ಬಗ್ಗೆ ಯಾವ ಚರ್ಚೆ ಸೂಕ್ತ ಅಂತ ಹೇಳಿ ನಿರ್ಧರಿಸುವಂತ ಸಾಧ್ಯತೆ ಇದ್ದು, ಸದನದ ನಾಯಕರ ಜೊತೆ ಅಂತಿಮವಾಗಿ ಸ್ಪೀಕರ್ ರಮೇಶ್ ಕುಮಾರ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ, ಇದು ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಆಡಿಯೋ ಬಾಂಬ್ನ ಬೆಳವಣಿಗೆ ದೆಹಲಿ ಕೂಡ ತಲುಪಿದೆ. ದೆಹಲಿಯ ಕಾಂಗ್ರೆಸ್ನ ನಾಯಕರು ತುಂಬಾ ಸ್ಟ್ರಾಂಗ್ ಆಗಿ ಈ ವಿಚಾರವನ್ನ ಎತ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ದೆಹಲಿಯ ಸಂಸತ್ ಭವನದ ಆವರಣದಲ್ಲಿರುವಂತಹ ಗಾಂಧಿ ಪ್ರತಿಮೆ ಏನಿದೆ ಅದರ ಮುಂಭಾಗದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಕಾಂಗ್ರೆಸ್ನ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಆಗಿರುವಂತಹ ವೇಣುಗೋಪಾಲ್ ಮೂರು ಜನ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಈ ಆಡಿಯೋ ಹಗರಣದ ಬಗ್ಗೆ ನಡೀತಾ ಇರುವಂತಹ ಚರ್ಚೆ ಇರಬಹುದು, ಅದು ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ನಡೀತಾ ಇರುವಂತಹ ಚರ್ಚೆ. ಏನು ವಿಚಾರವನ್ನ ಇಟ್ಕೊಂಡು ಆಡಿಯೋ ಬಾಂಬ್, ಆಡಿಯೋ ವಿಚಾರವನ್ನ ಇಟ್ಕೊಂಡು ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸಬಹುದು, ಆ ರೀತಿಯಾದಂತಹ ಒಂದಷ್ಟು ವಿಚಾರಗಳಲ್ಲಿ ಪ್ರಸ್ತಾಪ ಆಗ್ತಾ ಇರಬಹುದು. ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ, ದೆಹಲಿ ಮಟ್ಟದಲ್ಲೂ ಕೂಡ ಆಡಿಯೋ ಬಾಂಬ್ನ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಆ ವಿಚಾರದ ಬಗ್ಗೆಯೇ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಹಾಗೆ ಕೆ.ಸಿ. ವೇಣುಗೋಪಾಲ್ ಮೂರು ಜನ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿಧಾನಸೌಧದ ಮೊಗಸಾಲೆಯಲ್ಲಿರುವಂತಹ ಕಚೇರಿಯಲ್ಲಿ ಈಗಾಗಲೇ ಸದನದ ನಾಯಕರು ಹಾಜರಾಗಿದ್ದಾರೆ. ಯಾರ್ಯಾರು ಸದನದ ನಾಯಕರು? ಸಿಎಂ ಕುಮಾರಸ್ವಾಮಿ ಇದ್ದಾರೆ, ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಇದ್ದಾರೆ, ಕಾಂಗ್ರೆಸ್ನ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಇದ್ದಾರೆ, ಅವರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಡಿಕೆ ಶಿವಕುಮಾರ್ ಇದ್ದಾರೆ, ಕೃಷ್ಣ ಬೈರೇಗೌಡರು ಇದ್ದಾರೆ. ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಕಡೆಯಿಂದ, ದೋಸ್ತಿ ಸರ್ಕಾರದ ಕಡೆಯಿಂದ ಬಂದರೆ, ಇತ್ತ ಬಿಜೆಪಿಯಿಂದ ಬಿಎಸ್ ಯಡಿಯೂರಪ್ಪ, ಮಾಧುಸ್ವಾಮಿ, ಕೆಎಸ್ ಈಶ್ವರಪ್ಪ, ಮಾಜಿ ಡಿಸಿಎಂ ಆರ್ ಅಶೋಕ್, ಗೋವಿಂದ ಕಾರಜೋಳ ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ಅವರೊಟ್ಟಿಗೆ ಸ್ಪೀಕರ್ ರಮೇಶ್ ಕುಮಾರ್ ಸಭೆಯನ್ನು ನಡೆಸ್ತಾರೆ. ಎಂಥ ಚರ್ಚೆ ಆದರೆ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ನಡೀಬೇಕಾಗಿರುವಂಥ ಸಭೆ ಇದು. ನಿನ್ನೆಷ್ಟೇ ರಮೇಶ್ ಕುಮಾರ್ ಕರೆದಿದ್ರು. ಈ ಸಭೆಯನ್ನೇ ಕರೆದಿಲ್ಲ ಅನ್ನುವಂಥ ಆರೋಪ ಹೊತ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ, ಬನ್ನಿ ಮಾತನಾಡೋಣ, ಚರ್ಚೆ ಮಾಡೋಣ ಅನ್ನುವಂಥ ವಿಚಾರವನ್ನು ರಮೇಶ್ ಕುಮಾರ್ ಹೇಳಿದರು. ಇದೀಗ ಎಲ್ಲ ಸದನದ ನಾಯಕರು ಕೂಡ ಅಲ್ಲಿಗೆ ಹಾಜರಿದ್ದಾರೆ. ಸ್ಪೀಕರ್ ಅವರ ಕಚೇರಿಯಲ್ಲಿ ಒಂದಷ್ಟು ಸಭೆ ನಡೆಯುತ್ತೆ. ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ. ಆಡಿಯೋ ವಿಚಾರವನ್ನು ಇಟ್ಕೊಂಡು ಪ್ರತಿಪಕ್ಷವನ್ನೇ ಆಡಳಿತ ಪಕ್ಷ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಇದೊಂದು ವಿಚಿತ್ರವಾದಂಥ ಬೆಳವಣಿಗೆ ರಾಜಕಾರಣದಲ್ಲಿ. ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸವನ್ನ ಪ್ರತಿ ಬಾರಿಯೂ ಕೂಡ ಪ್ರತಿಪಕ್ಷ ಮಾಡುತ್ತೆ. ಒಂದೊಂದು ವಿಚಾರವನ್ನ ಇಟ್ಕೊಂಡು ಆಡಳಿತ ಪಕ್ಷವನ್ನ ಆ ಕಡೆ ಈ ಕಡೆ ಜರುಗೋದಕ್ಕೂ ಕೂಡ ಬಿಡೋದಿಲ್ಲ, ಅಷ್ಟರ ಮಟ್ಟಿಗೆ ಬ್ಯಾಂಗ್ ಮಾಡ್ತಾ ಇರುತ್ತೆ. ಆದರೆ ಈ ಬಾರಿ ನಡೀತಾ ಇರುವಂತಹ ವಿಚಾರವೇ ಬೇರೆ ಇದೆ. ಎಷ್ಟರ ಮಟ್ಟಿಗೆ ಅಂದರೆ, ವಿರೋಧ ಪಕ್ಷಗಳು ಆಯ್ತು ತಪ್ಪಾಯ್ತು ಬಿಟ್ಬಿಡಿ ಅನ್ನುವಷ್ಟರ ಮಟ್ಟಿಗೆ ಆಡಳಿತ ಪಕ್ಷ ಇಕ್ಕಟ್ಟಿಗೆ ಸಿಲುಕಿಸಿದೆ ವಿರೋಧ ಪಕ್ಷದ ನಾಯಕರು ಮಾತನಾಡ್ತಾ ಇದ್ದಾರೆ. ಮಾತನಾಡುವಂಥ ಸಂದರ್ಭದಲ್ಲಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ರು ಕೂಡ ಅಲ್ಲೊಂದು ಅವರ ಧ್ವನಿಯಲ್ಲಿ ಪ್ಲೀಸಿಂಗ್ ಮಾಡ್ತಾ ಇರುವಂತಹ ವಾಯ್ಸ್ಗಳೇ ಕೇಳಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಆಡಿಯೋ ಬಾಂಬ್ನ ಎಫೆಕ್ಟ್ ರಾಜಕಾರಣದ ಮೇಲೆ ಆಗ್ತಾ ಇದೆ. ಇವೆಲ್ಲ ವಿಚಾರಗಳು ಇಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದಾರೆ. ಇದೇ ವಿಚಾರವನ್ನು ಇಟ್ಕೊಂಡು ದೆಹಲಿ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಅದೇ ವಿಚಾರವಾಗಿ ಸಂಸತ್ ಭವನದ ಆವರಣದಲ್ಲಿರುವಂತಹ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಕೆ.ಸಿ. ವೇಣುಗೋಪಾಲ್, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಪರಸ್ಪರ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ.